ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಇದು ಹಳದಿ ಶಾಸ್ತ್ರ ಆಗಿದ್ದು ನೆಕ್ಸ್ಟ್ ಡೇ, ಅಂದರೆ ಇದು ಮದುವೆ ದಿನ. ಆ್ಯಂಡ್ ನಮ್ಮ ಕಡೆ ಯಾವ ಥರ ಮದುವೆ ದಿನ ಸ್ಟಾರ್ಟ್ ಆಗುತ್ತೆ ಅಂತ ನೀವೇ ಹೋಗ್ತಾ ಹೋಗ್ತಾ ನೋಡ್ತೀರಾ. ಬಿಕಾಸ್ ಬ್ಯಾಂಗ್ಳೂರ್ ಸ್ಟೈಲ್ ಆಗಲಿ, ಈ ಕಡೆ ನಾನ್ ಉತ್ತರ ಕರ್ನಾಟಕ ಸೈಡ್ಸ್ ಯೂಶ್ವಲಿ ಈ ಕಡೆ ಎಲ್ಲ ಮದುವೆ ಬೇರೆ ಥರನೇ ನಡೆಯುತ್ತೆ. ಆ್ಯಂಡ್ ನಮ್ಮ ಕಡೆ ಯಾವ ಥರ ನಡೆಯುತ್ತೆ ಅಂದರೆ ಉತ್ತರ ಕರ್ನಾಟಕ ಕಡೆ ಯಾವ ಥರ ನಡೆಯುತ್ತೆ ಅಂತ ನೀವೇ ಹೋಗ್ತಾ ಹೋಗ್ತಾ ನೋಡ್ತೀರಾ. ಸೊ ಬೇಸಿಕಲಿ ಇವಾಗ ಏನು ನಡೀತಿದೆ ಅಂತ ಅಂದರೆ, ಮನೇಲಿ ಇವಾಗ ಗಂಡು ಮಕ್ಳು ಇರ್ತಾರಲ್ಲ, ಸೊ ಗಂಡು ಮಕ್ಕಳಿಗೆ ಮದುವೆ ಹಾಕೋ ಮುನ್ನ ಈ ಥರ ತೆಗಿತಾರೆ, ಬಿಸೆ ಗುಗ್ಗಳ ತೆಗಿತಾರೆ ಅಂತ. ಸೊ ಇವಾಗ ತಾಯಿ ಸ್ಥಾನದಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲ ಅವ್ರಿಗೆ ಬಂದು ಅವ್ರ ಜೊತೆಗೆ ಅವ್ರ ಲೈಕ್ ಆ ಪೂಜೆನ ಮಾಡಬೇಕು. ಸೊ ಇವಾಗ ಮಗಂಗೆ ಅವ್ರ ಅಮ್ಮ ಇದ್ದಾರೆ, ನೆಕ್ಸ್ಟ್ ಅವ್ರ ತಮ್ಮ ಸೆಕೆಂಡ್ ತಮ್ಮಗೆ ನಮ್ಮಮ್ಮ ಕೂತಿದ್ದಾರೆ, ಥರ್ಡ್ ತಮ್ಮಗೆ ಅವರು ನನ್ನ ಚಿಕ್ಕಮ್ಮ ಆಗ್ತಾರೆ. ಆ್ಯಂಡ್ ಇನ್ನೊಂದು ಅಣ್ಣ ಇದ್ದಾರಲ್ಲ, ಅವರು ನನ್ನ ದೊಡ್ಡಪ್ಪನ ಮಗ, ಅವ್ರಿಗೂ ಕೂಡ ಅವ್ರ ಅಮ್ಮ ಕೂತಿದ್ದಾರೆ. ಸೊ ಆ ಥರ ಬೇಸಿಕಲಿ ಅಂದರೆ ಅವರ ಮದರ್ಸೇ ಕೂತ್ಕೊಳ್ತಾರೆ. ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ ಯಾವ ಥರ ಪೂಜೆ ನಡೆಯುತ್ತೆ ಅಂತ. ಸೊ ನಾನು ಮಧ್ಯದಲ್ಲಿ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಆ್ಯಂಡ್ ಕೀಪ್ ವಾಚಿಂಗ್, ಇಟ್ಸ್ ಸೋ ಬ್ಯೂಟಿಫುಲ್. ಸೊ ನೀವು ನೋಡ್ತಾ ಇದ್ದೀರಲ್ಲ, ಅದನ್ನ ಶಸ್ತ್ರ ಅಂತಾರೆ. ಶಸ್ತ್ರನ ಎರಡೂ ಕೈಗೂ ಚುಚ್ತಾರೆ. ಯಾರು ಈ ಪೂಜೆಗೆ ಲೈಕ್ ಗುಗ್ಗಳ ಪೂಜೆಗೆ ನಿಂತ್ಕೊಂಡಿರ್ತಾರೋ ತಾಯಿ ಸ್ಥಾನದಲ್ಲಿ, ಅವರಿಗೆ ಇದನ್ನು ಮಾಡ್ತಾರೆ. ಆ್ಯಂಡ್ ನಿಮಗೆ ಗೊತ್ತಾ, ನಮ್ಮಮ್ಮ ಇದನ್ನ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಶಿ ಈಸ್ ಸೋ ಹ್ಯಾಪಿ ಅಬೌಟ್ ಇಟ್. ಅಂದರೆ ಅವ್ರಿಗೆ ಗಂಡು ಮಕ್ಕಳಿಲ್ಲ ಅಂತ ಅನ್ನೋ ಒಂದು ಸ್ಯಾಡ್ನೆಸ್ ಇತ್ತು. ಬಟ್ ಫೈನ್, ಬಟ್ ಅದೇ ಗಂಡು ಮಕ್ಕಳಿಗೆ, ಅಕ್ಕನ ಮಕ್ಕಳಿಗೆ ತನ್ನ ಮಕ್ಕಳ ಥರ ಸ್ಥಾನದಲ್ಲಿ ಇಟ್ಕೊಂಡು ಅವ್ರಿಗೆ ಪೂಜೆನ ನೆರವೇರಿಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಹ್ಯಾಪಿಯಾಗಿದ್ದಾರೆ ಅವರು. ನೋಡ್ತಾ ಇದ್ದೀರಾ, ಈ ಥರ ಇವರು ಕೂಡ ಚುಚ್ಕೊಂಡಿರ್ತಾರೆ. ಈ ರೆಡ್ ಕಲರ್ ಡ್ರೆಸ್ ಹಾಕಿ ಸ್ವಾಮಿ ಥರ ಎಲ್ಲ ಮಾಡ್ತಾ ಇದ್ದಾರಲ್ಲ, ಅವರು ಕೂಡ
ಅದನ್ನ ಹಾಕಿರ್ತಾರೆ. ಹೋಗ್ತಾ ಹೋಗ್ತಾ ನೀವು ಗಮನಿಸ್ತೀರಾ. ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನ ಕುರಿತು ಘೋರವಾದ ತಪಸ್ಸು ಮಾಡಲು ಪ್ರತ್ಯಕ್ಷನಾಗಿ ಮುಂಡ್ರಾಸುರ ಏನು ನಿನ್ನಿಂಚೆ ಎಂದು ಕೇಳಲು ಮುಂಡ್ರಾಸುರನಿಗೆ ಸ್ವಾಮಿ ಕರುಣಾನಿಧಿ ದೇವತೆಗಳಿಂದಾಗಲಿ ಅಥವಾ ನರರಿಂದಾಗಲಿ ಕೇಳಿಕೊಂಡನು. ಬ್ರಹ್ಮನು ವರವನ್ನು ದೇಪಾಲಿಸಿದನು. ಮಕ್ಕನಾದ ಮುಂಡ್ರಾಸುರನು ದೇವತೆಗಳಿಗೂ ಕೂಡ ಹತ್ತಿರನು. ಜಗದ್ರಕ್ಷಕನಾದ ಶ್ರೀ ಶಂಕರನು ದಾಳಿ ಮಾಡುವ ಸಿದ್ಧತೆಯನ್ನು ಆಗ ಶಿವನಿಗೆ ಗಟ್ಟಿಯಾಗಲು ಶಂಕರನ ಲೀಲೆಯನ್ನು ಶಿವಧ್ಯಾನ ಮಾಡಲು ಸರ್ವಂದ ಎಣ್ಣೆಯನ್ನಾಗಿ ಮಾಡಿದನು. ಶಿವನಿಗೆ 5 ಮುಖಗಳು ಯಾರು ಬಲ್ಲೆರಯ್ಯ. ಆಗಲ್ಲ ಹಾಕಿರ್ ನೋಡಿಲ್ಲ ಮಮ್ಮಿಗೆ ಹಾಕ್ಯಾರ ನೋಡಿದೆ ವಿಡಿಯೋ ಮಾಡಿದೆ. ಸಾವಿರ ಕಣ್ಣು 1000 ಭುಜವು ವೇಗ ಮುಂಗಲಿ ಚಡಕಿನ ಹಗ್ಗ ಗಜದಾಂಡು ಗಜಾಂಕುಶ ಚಪ್ಪ ಕೊಡಲಿಯ ಚನ್ನವೀರಭದ್ರ ಹತ್ತಿಸದ ಐದ ಹಿಡಿದು ಕನಸದ ಬಾಣ ಜಲದ ಬಾಕು ಶಿವದರ ಹಿರಿ ಮೆಂಡು ಚಾಮರಗಂಡ ಮೆಟ್ಟಿನ ವೀರನನ ರಾಕ್ಷಸರನು ಹಟ್ಟನ್ನು ಒಡೆದು. ಸೊ ನೋಡ್ತಾ ಇದ್ದೀರಾ, ಆಗಲೇ ಅಪ್ಪ ಹೇಳಿದ್ರಲ್ಲ ಕಾಪರ್ ವೈರ್ ಅಂತ, ಅದನ್ನು ಅವರು ಇವಾಗ ಅಮ್ಮಂಗೆ ಎಲ್ಲರಿಗೂ ಹಿಂಗೆ ಚುಚ್ಚಿದ್ರು. ಅವರು ಆ ಥರ ಚುಚ್ಕೊಂಡು, ಆ್ಯಂಡ್ ಅದು ಹ್ಯೂಜ್ ಇದೆ, ಲೈಕ್ ಸಿಂಗಲ್ ಇಲ್ಲ. ನೋಡ್ಬೋದು ನೀವು ಹೋಗ್ತಾ ಹೋಗ್ತಾ ಅದು ಯಾವ ಥರ ಎಷ್ಟು ಉದ್ದವಾಗಿದೆ ಅಂತ ನೀವೇ ನೋಡ್ತೀರಾ. ಆ್ಯಕ್ಚುಲಿ ನಾನು ಈ ಥರ ನೋಡೇ ಇರಲಿಲ್ಲ, ತುಂಬ ಶಾಕ್ ಆಯಿತು ನಂಗೆ ಈ ಥರ ಎಲ್ಲ ನೋಡಿ. ಬಟ್ ರಿಯಲಿ ದೇವ್ರ ಭಕ್ತಿ ತುಂಬ ಗ್ರೇಟ್ ಗೈಸ್. ಅವರು ಎಷ್ಟು ಇದರಲ್ಲಿ ಭಕ್ತಿಯಿಂದ ಮಾಡ್ತಾಯಿದ್ರು ಅಂದರೆ
ಒಂದು ಹನಿ ರಕ್ತ ಕೂಡ ಬಂದಿಲ್ಲ, ಲಿಟ್ರಲಿ ಒಂದು ಹನಿ ರಕ್ತ ಕೂಡ ಬಂದಿಲ್ಲ. ಪಾರ್ವತಿ ದೇವಿಯರು ಬಸವೇಶ್ವರನ ವಂಶಸ್ಥರು. ಪಾರ್ವತಿ ದೇವರು ಬಸವೇಶ್ವರನು ಒಂದು ಪಾದ ಲಂಕಾವತಿಯ ಮೇಲೆ, ನಾಲ್ಕು ಪಾದಗಳಲ್ಲಿ 4 ವೇದಗಳು ಹುಟ್ಟಿದವು. ಯಾವ್ಯಾವೆಂದರೆ ಕಾವಲವು, ಪರಮೇಶ್ವರನ ಕಾವಲವು, ಪರಮೇಶ್ವರನಿಗೆ ಏಕಮುಖದವರ ಕಾವಲವು, ಏಕಮುಖದವರಿಗೆ ತ್ರಿಮುಖದವರ ಕಾವಲವು, ಚತುರ್ಮುಖದವರ ಕಾವಲವು, ಚತುರ್ಮುಖದವರಿಗೆ ಪಂಚಮುಖದವರ ಕಾವಲವು, ಪಂಚಮುಖದವರಿಗೆ ಸಪ್ತಮುಖ.
ಸೊ ಇವಾಗ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ಶಸ್ತ್ರ ಚುಚ್ಚಿರ್ತಾರಲ್ಲ ಅದನ್ನ ವಾಪಸ್ ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಾದ್ಮೇಲೆ ಮತ್ತೆ ಭಸ್ಮನ ಹಚ್ತಾರೆ. ಸೊ ನೋಡ್ತಾ ಇದ್ದೀರಲ್ಲ ಅಮ್ಮನ ಕತ್ತಲ್ಲಿರೋದೆಲ್ಲ ನಮ್ಮ ಅಜ್ಜಿಯವ್ರದ್ದು, ಅಂದರೆ ಅವ್ರ ಅಮ್ಮದು. ಅದಕ್ಕೆ ಟಿಕ್ಕೆ ಅಂತ ಕರೀತಾರೆ. ರೌಂಡ್ ಇರೋದೆಲ್ಲ ಎಕ್ಸಾರ ಆ್ಯಂಡ್ ಓವಲ್ ಶೇಪಲ್ಲಿ ಇರೋದೆಲ್ಲ ಬೋರ್ಮಾಳ ಅಂತಾರೆ. ಇದೆಲ್ಲ ಆ್ಯಕ್ಚುಲಿ ಆವಾಗಿನ ಕಾಲದ್ದು ಗೋಲ್ಡಲ್ಲಿ ಮಾಡಿರೋದು. ಆ್ಯಂಡ್ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಆ ಥರ ಇರುತ್ತೆ. ಸಿ ಗೈಸ್, ಕ್ಯೂಟ್ ಕಪಲ್ಸ್ ನೋಡಿ. ಆ್ಯಂಡ್ ನಿಮ್ಗೆ ಅನಿಸುತ್ತಾ ಇವ್ರದ್ದು 25 ಇಯರ್ಸ್ ಆಯಿತು ಮದುವೆ ಆಗಿ ಅಂತ. ಲಿಟ್ರಲಿ ಅವ್ರು ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳ ಥರನೇ ಕ್ಯೂಟಾಗಿ ಆಡ್ಕೊಂಡಿದ್ದಾರೆ ಗೈಸ್. ಐ ಫೀಲ್ ಬ್ಲೆಸ್ಡ್ ಟು ಹ್ಯಾವ್ ದೆಮ್ ಗೈಸ್, ರಿಯಲಿ. ನೋಡಿ ಗಾಯ್ಸ್, ಇದು ನಮ್ಮ ಕಸಿನ್ ಗ್ಯಾಂಗ್ಸ್ ಆ್ಯಂಡ್ ಎಲ್ಲರೂ ಇವಾಗ ಪೂಜೆ ಮುಗಿಸ್ಕೊಂಬಂದಿದ್ದಾರೆ. ಸೊ ಸೆಟಲ್ ಆಗ್ತಾ ಇದ್ದಾರೆ, ನೆಕ್ಸ್ಟ್ ಪ್ರಿಪ್ರೇಷನ್ಸು ಆಗ್ತಾ ಇದೆ ಹಾಗೆ. ಆಯ್ತು ನೀ ಅಂಜಾತಿ ಯಾಕ ಫ್ರೀ ಇರು ತಗನೆ. ಸೊ ಇಲ್ಲೇನು ಗೊತ್ತಾ, ಇವಾಗ ನಮ್ಮ ಕಡೆ ಬಂದು ಮಂಗಳಸೂತ್ರ ಆವಾಗ ತಾಳಿ ಕಟ್ತಾರಲ್ಲ, ತಾಳಿ ಕಟ್ಟೋದಕ್ಕೂ ಮುಂಚೆ ಈ ಥರ ಒಂದು ಚಿಕ್ಕದಾಗಿ ಗೇಮ್ ಆಡಿಸ್ತಾರೆ, ಯಾರು ಬೇಗ ಪೋಣಿಸ್ತಾರೆ ಅಂತ. ನಮ್ಮ ಕಡೆ ಕರಿಮಣಿ ಎಲ್ಲ ಹಾಕ್ತಾರೆ ತಾಳಿಗೆ. ಸೊ ಈ ಕಡೆ ಮದುಮಗನೂ ಒಂದು ಸೈಡಿಂದ ಹಾಕಬೇಕು, ಮದುಮಗಳು ಒಂದು ಸೈಡಿಂದ ಹಾಕ್ತಾರೆ. ಆ್ಯಂಡ್ ಇದರಲ್ಲಿ ಒಂಥರ ಗೇಮ್ ಗೈಸ್, ಯಾರು ಫಸ್ಟ್ ಹಾಕ್ತಾರೆ ಅಂತ ಸಮಥಿಂಗ್ ಮಾಡ್ತಾರೆ. ಸೊ ಅದೇ ನಡೀತಾ ಇದೆ ಇವಾಗ.
ಆಚೆ ಕೂತ್ಕೊಂಡು ಏನು ನೋಡ್ತಾ ಇದ್ದೀವಿ ಅಂದರೆ, ನೀವಿವಾಗ ಏನು ನೋಡಿದ್ರಿ ಗೊತ್ತಾ, ಅದನ್ನ ನಾವು ನೋಡ್ತಾ ಇದ್ದಿದ್ದು. ಅಂದರೆ ನಮ್ಮ ಕಡೆ ಅದನ್ನು ನಾವು ಐರನ್ ಮಗ್ಗಿ ಅಂತ ಕರಿತೀವಿ. ಐರನ್ ಮಗ್ಗಿ ಅಂದರೆ ತಲೆ ಮೇಲೆ ಪಾಟ್ ಇಟ್ಸ್ಕೊಂಬಂದ್ರೆ ನೋಡಿದ್ರೆ ಬ್ಲ್ಯಾಕ್ ಕಲರ್, ಅದಕ್ಕೆ ಮಗ್ಗಿ ಅಂತ ಕರೀತಾರೆ. ಆ್ಯಂಡ್ ಅಲ್ಲಿ ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಅದನ್ನ ತೊಗೊಂಬರ್ತಾರೆ. ಮಾರ್ನಿಂಗ್ ಆಗಿತ್ತು, ಸೊ ಅಜ್ಜಿಗೆ ತಿಂಡಿ ತಿನ್ನಿಸ್ತಾಯಿದ್ರು ದೊಡ್ಡಮ್ಮ. ಆ್ಯಂಡ್ ಅಜ್ಜಿ ಅಂತೂ ಊಟನೇ ಮಾಡೋದು ಕಮ್ಮಿ ಮಾಡಿದ್ದಾರೆ. ಆ್ಯಂಡ್ ಈ ಥರ ಹಬ್ಬ ಹರಿದಿನ ಫಂಕ್ಷನ್ಸ್ ಎಲ್ಲ ಮಾಡಬೇಕಾದ್ರೆ ತುಂಬ ಇದಾಗೋಯಿತು ಅವ್ರಿಗೆ, ತಿನ್ನಿ ಅಂದು. ಬಿಕಾಸ್ ಊಟ ಮಾಡೋದೇ ಕಮ್ಮಿ ಮಾಡಿದ್ದಾರೆ. ಸೊ ದೊಡ್ಡಮ್ಮ ತಿನ್ನಿಸ್ತಾಯಿದ್ರು. ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಪೂಜೆ ಆಗಿತ್ತು. ಸೊ ಇಬ್ಬರು ಅಣ್ಣ ಅತ್ತಿಗೆ ಒಳಗಡೆ ಕೂತಿದ್ರು. ಹಾಗೆ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೆ. ಅವನು ಫುಲ್ ಬ್ಲಶ್ ಆಗ್ತಿದ್ದ ಗೈಸ್. ಸೊ ತಿಂಡಿ ಟೈಮ್ ಆಯಿತು. ಸೊ ನಾವು ತಿಂಡಿ ತಿನ್ನೋಣ ಅಂತ ಹೋಗಿದ್ವಿ. ನೋಡ್ತಾ ಇದ್ದೀರಾ ಅಮ್ಮನ ಕೈಯಲ್ಲಿ ಬಳೆ ಸಖತ್ತಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಮದುವೆ ವೈಬ್ಸ್ ತುಂಬ ಚೆನ್ನಾಗಿತ್ತು ಗೈಸ್. ಸೊ ನೋಡ್ತಾ ಇದ್ದೀರಾ ಎಲ್ಲರೂ ಕೂತ್ಕೊಂಡಿದ್ದೀವಿ. ನಮ್ಮ ಸೈಡ್ ನಾರ್ಮಲ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದರೆ ಉಪ್ಪಿಟ್ಟು ಚುಮ್ಮರಿನೇ. ಆ್ಯಂಡ್ ಹೇಗಿತ್ತು ವಿಡಿಯೋ ಅಂತ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಆಲ್ಸೋ ಈ ಥರ ಬ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಮದುವೆ ತಾಳಿ ಕಟ್ಟೋದು ಬರುತ್ತೆ. ಕೀಪ್ ವಾಚಿಂಗ್ ಫಾರ್